ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾದ ಗುರುವಾರದ ದಿನ ಪಂಚಮಿ ಬಂದಿದೆ. ಪಂಚಮಿ ಅಂದಾಗ ನಮಗೆ ಈ ರೀತಿಯ ತಿಥಿ ನಕ್ಷತ್ರಗಳು ಆ ವಾರ ಅನ್ನುವಂಥದ್ದು ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ, ನಮ್ಮ ಜೀವನದಲ್ಲಿ ಸುಂದರವಾದ ಕ್ಷಣಗಳನ್ನು ನಾವು ನಿರ್ಮಿಸಿಕೊಳ್ಳೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಯಾಕಂದರೆ ಪ್ರಕೃತಿಯಲ್ಲಿ ಅಗಾಧವಾದಂಥ ಶಕ್ತಿ ಅನ್ನೋದು ಇರುತ್ತೆ. ತುಂಬ ಜನಕ್ಕೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಯಾವುದೇ ರೀತಿಯಾದಂಥ ಒಂದು ದಿನದ ಬಗ್ಗೆ ಗೊತ್ತಿರೋದಿಲ್ಲ ಕೆಲವೊಂದು ಬಾರಿ. ಯಾಕಂದರೆ ಆ ಒಂದು ಸಮಸ್ಯೆಗಳ ಮಧ್ಯದಲ್ಲಿ ಸಿಕ್ಕಾಕೊಂಡು ನಮಗೆ ಏನು ಮಾಡಬೇಕು ಅಂತ ತೋಚ್ತಾ ಇರೋದಿಲ್ಲ. ಅಂತಹವರು ತಪ್ಪದೆ ಪಂಚಮಿ ತಿಥಿ ಅಂದಾಗ ವಾರಾಹಿ ದೇವಿಗೆ ತುಂಬ ಶಕ್ತಿ ಹೊಂದಿರುವಂಥ ಹಾಗೂ ಶ್ರೀ ಮಹಾಲಕ್ಷ್ಮಿಗೆ ಇಷ್ಟವಾದಂಥ ದಿನ. ಪಂಚಮಿ ಅಂದಾಗ ಮತ್ತೊಂದು ಕೂಡ ಎಷ್ಟೋ ಜನಕ್ಕೆ ಮದುವೆ ವಿಳಂಬ ಆಗ್ತಾ ಇರುತ್ತೆ, ಮಕ್ಕಳಾಗ್ತಾ ಇರೋದಿಲ್ಲ ದಂಪತಿಗಳಿಗೆ. ಅವರೆಲ್ಲರೂ ಕೂಡ ನಾಗರ ಕಲ್ಲಿಗೆ ಪೂಜೆ ಮಾಡುವಂಥದ್ದು ಕೂಡ ಈ ದಿನ ತುಂಬ ವಿಶೇಷತೆಯಿಂದ ಕೂಡಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಗೂ ಕೂಡ ಪೂಜೆಯನ್ನು ಮಾಡಿಕೊಳ್ಬಹುದು ನಿಮ್ಮ ಶಕ್ತಿಯ ಅನುಸಾರ, ಹಾಗೂ ನಿಮ್ಮ ಇಷ್ಟದ ದೈವವನ್ನು ಕೇಳಿಕೊಂಡು ಪೂಜೆಯನ್ನು ಮಾಡಿಕೊಳ್ಬಹುದು. ಪಂಚಮಿ ಅಂತ ಹೇಳಿದೆ ನಾನು. ವಾರಾಹಿ ದೇವಿಗೆ ತುಂಬ ಇಷ್ಟವಾಗುವಂಥ ದಿನ. ನಿಮಗೇನಾದರೂ ಕೋರ್ಟು ಕೇಸು ಕಚೇರಿ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಏನಾದರೂ ಕೇಸು ಕಚೇರಿಗಳು ಅಲೀತಾ ಇದ್ದರೆ, ಅಥವಾ ಒಂದು ಜಮೀನು ನಿಮ್ಮ ಕೈಯಲ್ಲಿ ಇರಬೇಕು, ಅದು ದಾಟಿ ಹೋಗ್ತಾ ಇದೆ, ಯಾಕಂದರೆ ಅಣ್ಣ ತಮ್ಮಂದರು ಅಕ್ಕ ತಂಗೀರು ಈ ರೀತಿ ಅಸಮಾಧಾನದಿಂದ ಜಗಳ ಆಡ್ತಾ ಇದ್ದರೆ, ಪ್ರಾಪರ್ಟಿಗೋಸ್ಕರ, ಮನೆಗೋಸ್ಕರ, ಆಸ್ತಿಗೋಸ್ಕರ, ಅದನ್ನು ತಪ್ಪದೆ ತಾಯಿ ಹತ್ರ ಕೇಳಿಕೊಂಡಾಗ, ಯಾಕಂದರೆ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳಾಗಿರಬಹುದು, ತಾಯಿ ಆಶೀರ್ವಾದ ಕೊಡ್ತಾಳೆ. ಅಷ್ಟು ಶಕ್ತಿದಾಯಕವಾಗಿರುತ್ತೆ ಈ ಪರಿಹಾರ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ಸಾಕಷ್ಟು ಜನಕ್ಕೆ ಪಂಚಮಿ ಯಾವಾಗ ಬರುತ್ತೆ ನಮ್ಗೆ ಗೊತ್ತಾಗೋದಿಲ್ಲ ಅಂತ ಮೊದಲೇ ತಿಳಿಸ್ತೀನಿ. ನಮಗೆ 15 ದಿನಕ್ಕೊಮ್ಮೆ ಬರುತ್ತೆ, ಅಂದರೆ ತಿಂಗಳಲ್ಲಿ 2 ಸಾರಿ ಪಂಚಮಿ ಬರುತ್ತೆ. ಕೇಳ್ಕೊಳ್ಳಿ, ಸಂಕಲ್ಪ ಮಾಡಿಕೊಂಡು, ತಾಯಿ ನಾವು ಈ ರೀತಿ 5, 9 ಪಂಚಮಿಗಳನ್ನು ಪೂಜೆ ಮಾಡ್ತೀವಿ ಅಂತಂದ್ಬಿಟ್ಟು. ಯಾಕಂದರೆ ನಾವು ನಿತ್ಯದ ಪೂಜೆ ಯಾವ ರೀತಿ ಇರುತ್ತೋ ಅದೇ ಥರನೇ ತಾಯಿಯ ಫೋಟೋ ವಿಗ್ರಹ ಏನಾದರೂ ಇದ್ದರೆ ನೀವು ಕೆಂಪು ಹೂಗಳಿಂದ, ದಾಸವಾಳದ ಹೂಗಳು, ಗುಲಾಬಿ ಹೂಗಳು ಅನ್ನುವಂಥದ್ದು ಇಷ್ಟ ತಾಯಿಗೆ, ಆ ಹೂಗಳನ್ನು ಇಟ್ಟು ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ, ತಾಯಿಗೆ ವಿಶೇಷವಾಗಿ ಭೂಮಿಯ ಒಳಗೆ ಬೆಳೆಯುವಂಥ ತರಕಾರಿ ಆಗಿರಬಹುದು, ಹಣ್ಣಾಗಿರಬಹುದು, ತುಂಬ ಇಷ್ಟ ಆಗುತ್ತೆ. ಗೆಣಸು, ಕಡಲೆಕಾಯಿ, ಕಬ್ಬು ಹಾಗೂ ದಾಳಂಬ್ರಿ ಹಣ್ಣು, ಬೀಟ್ರೋಟು, ಕ್ಯಾರೆಟ್ಟು, ಸುವರ್ಣಗಡ್ಡೆ ಈ ರೀತಿ ತುಂಬ ಇಷ್ಟ ಆಗುವಂಥದ್ದು. ಇದು ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಒಂದಿದ್ರೂ ಕೂಡ ನೀವು ಒಂದು ಪ್ಲೇಟಲ್ಲಿ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಬಹುದು. ಅಕಸ್ಮಾತ್ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ ಬೆಲ್ಲದ ಪಾನಕ ಅಂದರೆ ತಾಯಿಗೆ ಎಲ್ಲಿಲ್ಲದೆ ತುಂಬ ಇಷ್ಟ. 1 ಲೋಟ ಬೆಲ್ಲದ ಪಾನಕ ಆದರೂ ಇಡಬಹುದು. ಇಲ್ಲ ಅಂದರೆ 1 ತುಂಡು ಬೆಲ್ಲವನ್ನಾದರೂ ನೀವು ದೀಪ ಹಚ್ಚಿ, ದೀಪಕ್ಕೆ ಪಂಚಮಿಯ ದಿನ 5 ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಈ ರೀತಿಯ ದೀಪಾರಾಧನೆ ಮಾಡಿದಾಗ ಆ ತಾಯಿಗೆ ಕೋರಿಕೆಗಳು ಬೇಗ ನೆರವೇರುತ್ತೆ. ನೀವು ಪ್ಲೇಟಲ್ಲಿ ಚೆನ್ನಾಗಿರುವಂಥ ಹಳದಿ ಕಲ್ಲರಲ್ಲಿರುವಂಥ ಒಂದು ನಿಂಬೆಹಣ್ಣನ್ನು ತಗೊಂಡು ಇಟ್ಟು, ಅದ್ರ ಮೇಲೆ ಬಹಳ ಮುಖ್ಯವಾಗಿರುವಂಥ ಒಂದು ಕೋರಿಕೆ, ಹಣಕಾಸಿನ ಸಮಸ್ಯೆ ಅಥವಾ ಮದುವೆ ವಿಳಂಬ ಆಗ್ತಾಯಿದ್ರೆ, ಕೆಲಸ ಒಂದು ಸಿಗಬೇಕು ಅಂತ ಹೇಳಿದ್ರೆ, ಮನೆ ಕಟ್ಟಬೇಕು ಅಂತ ಹೇಳಿದ್ರೆ, ಸಾಲ ತೀರಿಸ್ಬೇಕು ಅಂತ ಹೇಳಿದ್ರೆ, ಅಥವಾ ಸಾಲ ನಾವು ಕೊಟ್ಟಿದ್ದೀವಿ ವಾಪಸ್ ಬರಬೇಕು ಅಂದರೆ, ಮನೆ ಕಟ್ಟಬೇಕು ಅಂದರೆ, ವಿದ್ಯಾಭ್ಯಾಸಕ್ಕೋಸ್ಕರ ಹೈಯರ್ ಎಜುಕೇಷನ್ ಅಂತ ಹೇಳ್ತೀವಿ, ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳ್ತೀವಿ, ಈ ಥರ ನಿಮಗೆ ಏನು ಮುಖ್ಯವಾಗಿರುತ್ತೋ ಅದನ್ನು ಮಾತ್ರ ಒಂದೇ ಒಂದು ಬರ್ಕೊಳ್ಳಿ. ಕೆಂಪು ಪೆನ್ನಲ್ಲಿ ಅಥವಾ ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಬಹುದು ನಿಂಬೆಹಣ್ಣಿನ ಮೇಲೆ. ಈ ರೀತಿ ಬರೆದುಬಿಟ್ಟು ಒಂದು ಪ್ಲೇಟಲ್ಲಿ ಇಡಬೇಕು. ನಾವು ಏನು ಮಾಡೋಂಗೆ ಇಲ್ಲ ಸ್ನೇಹಿತರೆ, ಸಿಂಪಲ್ಲಾಗೆ ಇವಾಗ ತಿಳಿಸ್ದೆ ಅಲ್ವಾ, ಅಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಪ್ಲೇಟಲ್ಲಿಟ್ಟು ಕೇಳ್ಕೊಳ್ಳಿ. ರಾತ್ರಿ ದೇವತೆ ವಾರಾಹಿ ದೇವಿ ಬಂದು ನಾವು ಇಷ್ಟೊತ್ತಿಗೆ ಮಾಡಿದ್ರೆ ಏನಾಗುತ್ತೋ ಏನೋ ಅನ್ನುವಂಥ ಭಯ ಪಡಲೇಬೇಡಿ.
ಎಷ್ಟೊತ್ತಿಗಾದರೂ ರಾತ್ರಿ 12 ಗಂಟೆಯ ಒಳಗಡೆ ಪೂಜೆಯನ್ನು ಮಾಡ್ಕೊಳ್ಬಹುದು. ಪುಟ್ಟದಾಗಿ ಮಾಡಿಕೊಂಡ್ರೂ ಕೂಡ ಸಾಕಾಗುತ್ತೆ. ಇನ್ನು ತಾಯಿಯ ಬಹಳ ಶಕ್ತಿಯುತವಾದ ಒಂದು ಮಂತ್ರ ಪಂಚದಾಸರಿ 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 ಇದನ್ನು ಹೇಳ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಕೋರಿಕೆಗಳು ಹಾಗೆ ನಮಗೆ ಈಡೇರಿಬಿಡುತ್ತೆ ಸ್ನೇಹಿತರೆ. ಈ ಮಂತ್ರವನ್ನು ಎಷ್ಟು ಸಾರಿ ಹೇಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ಶಕ್ತಿಯ ಅನುಸಾರ ಬರೀಬಹುದು. ಬೇಕಂದರೆ 108 ಬಾರಿ ಅಥವಾ 48 ಬಾರಿ ಈ ಥರ, ಇಲ್ಲಾಂದರೆ ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ನೀವು ಈ ಮಂತ್ರವನ್ನು ಪಠಿಸಿ ಸಮಸ್ಯೆಗಳು ಕೋರಿಕೆಗಳು ಹೇಳ್ಕೊಳ್ಬಹುದು. ಈ ನಿಂಬೆಹಣ್ಣನ್ನ ನೀವು ಪೂರ್ತಿಯಾಗಿ ಈ ರಾತ್ರಿ ಎಲ್ಲ ಇಟ್ಬಿಡಿ. ತದನಂತರ ಮಾರನೇ ದಿನ ಅದನ್ನು ಕ್ಲೀನಾಗಿ ತಗೊಂಡೋಗಿದ್ದೆ ಯಾರೂ ತುಳಿಬಾರ್ದು. ಆ ಥರ ಒಂದು ಗಿಡ ಮರ ಎಲ್ಲಾದರೂ ಇದ್ದಾಗ ಅಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟಿದೆ ನಿಂಬೆಹಣ್ಣನ್ನು ಮುಚ್ಚಿ ನೀವು ವಾಪಸ್ ಬರಬಹುದು. ಈ ರೀತಿ ಯಾಕೆ ಮಾಡ್ತೀವಿ ಅಂದರೆ ನಮ್ಮ ಸಮಸ್ಯೆಗಳನ್ನು ಹಾಗೂ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವನ್ನು ರಾತ್ರಿ ಎಲ್ಲ ಅದು ಎಳ್ಕೊಂಡಿರುತ್ತೆ, ಶಕ್ತಿ ಇರುತ್ತಲ್ವ, ಅದು ಇನ್ನೊಬ್ಬರಿಗೆ ಆ ಸಮಸ್ಯೆ ಬರಬಾರ್ದು, ಇನ್ನೊಬ್ಬರಿಗೆ ನಾವು ಕಷ್ಟ ಕೊಡಬಾರ್ದು ಅನ್ನೋದಕ್ಕೆ ನಾವು ಈ ರೀತಿ ಮಾಡುವಂಥದ್ದು. ಈ ಥರ ನೀವು ಮಾಡಿಕೊಂಡು ವಾಪಸ್ ಬಂದು ನಿಮ್ಮ ಕೆಲಸಗಳಲ್ಲಿ ನೀವು ತೊಡಗಿಸ್ಕೊಳ್ಬಹುದು. ಇಷ್ಟು ಸುಲಭವಾಗಿ ಪಂಚಮಿಯನ್ನು ಮಾಡ್ಕೊಳ್ಳಿ. ಬರುವಂಥ ಪಂಚಮಿಯಷ್ಟರಲ್ಲಿ ಅಥವಾ ಒಂದು 2-3 ಪಂಚಮಿಯಷ್ಟರಲ್ಲಿ ನಿಮ್ಮ ಕೋರಿಕೆಗಳು ನೆರವೇರುವಂಥ ಸೂಚನೆ ತಾಯಿ ಕೊಟ್ಟೇ ಕೊಡ್ತಾಳೆ ಸ್ನೇಹಿತರೆ. ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.